ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮನೆಯಿಂದು ಮಹಾಮನೆಯಾಯಿತು, ಗುರುಲಿಂಗ ಜಂಗಮಕ್ಕೆ ಶರಣಾದ ನಿಮ್ಮಿಂದ ಮನೆಯಿಂದು ಮಹಾಮನೆಯಾಯಿತು, ಮನೆಯಿಂದು ಮಹಾಮನೆಯಾಯಿತು. ಬಸವಾದಿ ಶರಣರ ನಡೆನುಡಿಯ ನಾಲಿಸಿ ಕಸಭರಿತ ಮನಸ್ಸಿಂದು ಹಸನಾಯಿತು. ಬಸವಾದಿ ಶರಣರ ನಡೆನುಡಿಯ ನಾಲಿಸಿ ಕಸಭರಿತ ಮನಸ್ಸಿಂದು ಹಸನಾಯಿತು. ಬೆಸಗೊಂಡ ಎಮ್ಮವರ ಶುಭ ಲಗ್ನವಾಗಿ, ಬೆಸಗೊಂಡ ಎಮ್ಮವರ ಶುಭ ಲಗ್ನವಾಗಿ, ಮನೆ ತುಂಬ ಮಂಗಳದ ಮಳೆಯಾಯಿತು, ಮನೆ ತುಂಬ ಮಂಗಳದ ಮಳೆಯಾಯಿತು. ಮನೆಯಿಂದು ಮಹಾಮನೆಯಾಯಿತು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣ ಶರಣ. ತೊರೆಯಮೇವ ಅಣ್ಣಗಳಿರ, ತೊರೆಯಮೇವ ಸ್ವಾಮಿಗಳಿರ, ತೊರೆಯಿಂಭೋ ತೊರೆಯಿಂಭೋ ಪರಧನದ ಆಮಿಷವ ತೊರೆಯಿಂಭೋ, ಪರನಾರಿಯ ಸಂಗವ ತೊರೆಯಿಂಭೋ. ಇವ ತೊರೆಯದೇ ಹೋಗಿ ಬರಿ ದೊರೆ ಮಿಂದರೆ, ಬರು ದೊರೆ ಹೋಹುದು ಕೂಡಲ ಸಂಗಮ ದೇವ. ಇದು ಬಸವಣ್ಣನವರ ಅಷ್ಟೊಂದು ಪರಿಚಿತವಿಲ್ಲದ ವಚನ. ತೊರೆ ಅಂದ್ರೆ ನಿಮ್ಗೆಲ್ಲ ಗೊತ್ತು. ತೊರೆ ಅಂದ್ರೇನು? ನದಿ ಅಂತ ಅರ್ಥ. ತೊರೆ ಅಂದ್ರೆ ನದಿ. ಸಣ್ಣ ಸಣ್ಣ ನದಿಗಳಿರ್ತಾವಲ್ಲ, ತೊರೆ ಅಂತ ಕರೀತಾರೆ. ಇನ್ನೂ ಒಂದು ಅರ್ಥ ಇದೆ ಕನ್ನಡದಲ್ಲಿ. ತೊರೆ ಅಂದ್ರೆ ಬಿಡು ಅಂತ ಅರ್ಥ. ತೊರೆ ಅಂದ್ರೆ ಬಿಡು. ತೊರೆದ ಈ ಆಕಳುಗಳು ಹಾಲು ಬಿಡ್ತಾವಲ್ಲ, ಅದಕ್ಕೂ ಆ ತೊರೆ ಬಿಡೋದು ಅಂತ ಹೇಳ್ತಾರೆ. ತೊರೆ ಬಿಡೋದು, ತೊರೆ ಬಿಡೋದು. ಅದು ಕೆಲವು ಕಡೆ ತರು ಬಿಡೋದು ಅಂತ ಹೇಳ್ತಾರೆ. ತರು ಬಿಡ್ತಾ ಇದೆ. ತೊರೆ ಅಂದ್ರೆ ಬಿಡೋದು ಅಂತ ಅರ್ಥ. ಕ್ರಿಯಾ ಶಬ್ದ, ಕ್ರಿಯಾಪದ ಆದಾಗ ಬಿಡು ಆಗುತ್ತೆ, ನಾಮಪದ ಆದಾಗ ನದಿ ಅಂತ ಆಗುತ್ತೆ. ತೊರೆ ಅಂದ್ರೆ ನದಿ. ಮೀಯೋದಂದ್ರೆ ಗೊತ್ತು ನಿಮ್ಗೆಲ್ಲ. ಮೀಯೋದಂದ್ರೆ ಸ್ನಾನ ಮಾಡೋದು, ಮುಳುಗೋದು ಅಂತ ಅರ್ಥ. ಸ್ನಾನ ಮಾಡೋದು ಅಂತ. ತೊರೆಯಮೇವ ಅಣ್ಣಗಳಿರ, ತೊರೆಯಮೇವ ಸ್ವಾಮಿಗಳಿರ. ಇಬ್ರಿಗೂ ಹೇಳ್ತಾರ. ಅಂದ್ರೆ ಅಣ್ಣಗಳಿರಂದ್ರೆ ಸಾಮಾನ್ಯ ಭಕ್ತರು, ಭಕ್ತರಿಗೆ ಹೇಳ್ತಾರೆ. ತೊರೆಯಮೇವ ಅಣ್ಣಗಳಿರ, ತೊರೆಯಮೇವ ಸ್ವಾಮಿಗಳಿರ. ಸ್ವಾಮಿಗಳಂದ್ರೆ ಸಾಧಕರು, ಸಿದ್ಧರು, ಗುರುಗಳು, ಇವರೆಲ್ಲರೂ ಬಂದ. ತೊರೆಯಿಂಭೋ ಅಂದ್ರೆ ತೊರಿರಪ್ಪ, ಬಿಡ್ರಿ. ಇಲ್ಲಿ ಮೊದಲನೇದು ನದಿ ಅಂತ ಬಳಸಿದ್ರು. ತೊರೆಯಮೇವ ಅಣ್ಣಗಳಿರ, ತೊರೆಯಮೇವ ಸ್ವಾಮಿಗಳಿರ, ಅಲ್ಲಿ ನದಿ ಅಂತ ಅರ್ಥ ಆಯ್ತು. ತೊರೆಯಿಂಭೋ ಬಿಡ್ರಪ್ಪ ಅಂತ ಅರ್ಥ. ಭೋ ಅಂದ್ರೆ ಅಪ್ಪ ಅಂತೀವಲ್ಲ, ಬಿಡ್ರಪ್ಪ ಅಂತ. ತೊರೆಯಿಂಭೋ, ತೊರೆಯಿಂಭೋ. ಏನ್ ಬಿಡ್ಬೇಕು? ಪರದಾನದ ಆಮಿಷವ ತೊರೆಯಿಂಭೋ ಅಂದ್ರೆ ಇನ್ನೊಬ್ಬರ ಹಣವನ್ನ ಅಪಹರಿಸ್ತಕ್ಕಂಥದ್ದು, ಇನ್ನೊಬ್ಬರ ಹಣವನ್ನ ತೆಗೆದುಕೊಳ್ತಕ್ಕಂಥದ್ದು. ತೊರೆಯಿಂಭೋ, ತೊರೆಯಿಂಭೋ. ಪರಧನದ ಆಮಿಷ, ಆಸೆ. ಆಸೆಗಿಂತ ಇನ್ನೂ ಸ್ವಲ್ಪ ಆಳಕ್ಕೆ, ಮನಸ್ಸಿನ ಆಳದಲ್ಲಿರ್ತಕ್ಕಂಥದ್ದು ಆಮಿಷ. ತೊರೆಯಿಂಭೋ, ತೊರೆಯಿಂಭೋ. ಪರನಾರಿಯರ ಸಂಗವ ತೊರೆಯಿಂಭೋ ಅಂದ್ರೆ ಇದು ಮನುಷ್ಯನ ವೀಕ್ನೆಸ್ ಇರುತ್ತೆ. ಆ ಕಾಮ ಅನ್ನುವಂಥದ್ದು ಬಹಳ ಕೆಟ್ಟ. ಅದು ಸ್ತ್ರೀ ಪುರುಷರನ್ನ, ದೊಡ್ಡ ದೊಡ್ಡ ತಪಸ್ವಿಗಳನ್ನ, ಮುನಿಗಳನ್ನ ಎಲ್ಲರನ್ನೂ ಆವರಿಸಿ ಅದು ಆಟ ಆಡ್ತಾ ಇರುತ್ತೆ. ಅದು ಆಡುತ್ತೆ ಅಂತಲ್ಲ. ಅದು ಕಾಮ ಅನ್ನೋದು ಒಂದು ಹುಟ್ಟುಗುಣ. ಅದಕ್ಕೇನು ಇಂಥವ್ರು ಅಂಥವ್ರು, ಇಂಥವ್ರನ್ನ ಬೀಳಿಸ್ಬೇಕು, ಅಂಥವ್ರನ್ನ ಬೀಳಿಸ್ಬಾರ್ದು ಅಂತಿಲ್ಲ. ಮನುಷ್ಯ ಸಾಧನಾ ಪಥದಲ್ಲಿ ಒಂದು ವ್ಯವಸ್ಥಿತವಾದ ಕ್ರಮ ಇಲ್ಲದೆ ಹೋದ್ರೆ ಅವನು ಜಾರುವಂತಹ ಸಾಧ್ಯತೆಗಳೇ ಜಾಸ್ತಿ ಇರುತ್ತೆ. ಆದ್ರಿಂದ ಕ್ರಮಬದ್ಧವಾಗಿ ಬದುಕಿದರೆ ಅದು ಮನುಷ್ಯನಿಗೆ ತೊಂದರೆ ಕೊಡ್ಲಾರ್ದೇನೆ ಪಾರು ಮಾಡುವ ಸಾಧ್ಯತೆ ಕೂಡ ಇರುತ್ತೆ. ಆದ್ರೆ ಇರೋದೇ ಅದು ಹುಟ್ಟುಗುಣ. ಯಾರನ್ನು ಬಿಡುವಂಥದ್ದಲ್ಲ. ತೊರೆಯಿಂಭೋ, ತೊರೆಯಿಂಭೋ. ಪರಧನದ ಆಮಿಷವ ತೊರೆಯಿಂಭೋ, ಪರನಾರಿಯರ ಸಂಗವ ತೊರೆಯಿಂಭೋ.
ಇವ ತೊರೆಯದೆ ಅಂದ್ರೆ ಇವನ್ ಬಿಡ್ಲಾರ್ದೇನೆ ಹೋಗಿ ತೊರೆಯ ಮಿಂದಡೆ, ಇದನ್ನ ಮಾಡ್ಲಾರ್ದೆ ಅಂದ್ರೆ ಇವನ್ ಬಿಡ್ಲಾರ್ದೇನೆ ಈ ಒಂದು ದುಷ್ಟ ಗುಣವನ್ನು ಇಟ್ಕೊಂಡು ಬರೇ ತೊರೆ ಹೋಗಿ ಮಿಂದ್ರೆ, ನದಿಯಲ್ಲಿ ಮಿಂದ್ರೆ ಬರು ದೊರೆ ಹೋಗುವುದು ಕೂಡಲ ಸಂಗಮ. ಬರು ದೊರೆ ಹೋಗುವುದು ಬಹಳ ಅದ್ಭುತವಾಗಿ ಇದು ಸಾಹಿತ್ಯಾತ್ಮಕ ಕಾವ್ಯ ಗುಣ ಬಸವಣ್ಣವರ ವೈಶಿಷ್ಟ್ಯ. ಒಂದು ಶಬ್ದದಲ್ಲಿ ಅನೇಕ ಅರ್ಥಗಳಿವೆ. ಬರು ದೊರೆ ಹೋಗುವುದು ಕೂಡಲ ಸಂಗಮ ದೇವ. ಬರು ದೊರೆ ಹೋಗುವುದು, ದೊರೆಯೋದಂದ್ರೆ ಗೊತ್ತು ನಿಮ್ಗೆಲ್ಲ, ಸಿಗೋದು ಅಂತ ಅರ್ಥ. ಅದು ಅರ್ಥ ಆಗತ್ತೆ. ಅಂದ್ರೆ ಬರು ಪರಮಾತ್ಮನ ಸಾಕ್ಷಾತ್ಕಾರ, ಪರಮಾತ್ಮನ ಬರುವಿಕೆ, ಅದು ನಿಮಗೆ ಸಿಕ್ಕೋದಿಲ್ಲಪ್ಪ ಅಂತಾನು ಅರ್ಥ ಆಗತ್ತೆ. ಮೊದಲನೇ ಅರ್ಥ ಏನಪ್ಪಾ ಅಂದ್ರೆ ಬರು ದೊರೆ ಅಂದ್ರೆ ಬರೀ ನದಿ ಹೊರಟೋಯ್ತಷ್ಟೇ, ನಿನಗೇನ್ ಪ್ರಾಪ್ತಿ ಆಗ್ಲಿಲ್ಲ, ಬರೀ ನದಿ ಹೋಯ್ತಷ್ಟೇನೆ. ಬರು ದೊರೆ ಹೋಗುವುದು ಬರೀ ನದಿ ಹರ್ಕೊಂಡು ಹೋಗುತ್ತಷ್ಟೇ, ನಿನ್ಗೇನ್ ಪ್ರಾಪ್ತಿ ಆಗೋದಿಲ್ಲ ಅಂತಾನು ಹೇಳ್ತಾರೆ. ಬರು ದೊರೆ ಹೋಗುವುದು ಇನ್ನೊಂದು ಅರ್ಥದಲ್ಲಿ ನಿನಗೇನು ಸಿಕ್ಕೋದಿಲ್ಲ, ಪರಮಾತ್ಮನ ಪ್ರಾಪ್ತಿ ಸಾಧ್ಯವಿಲ್ಲ. ಕಡೆಗೆ ಪರಮಾತ್ಮ ದೂರ ಉಳಿದ ಬಿಡಿ, ಶಾಂತಿ, ಸಮಾಧಾನ, ಆನಂದ ಇವ್ಯಾವು ಸಿಗೋದಿಲ್ಲಪ್ಪ. ಆದ್ರಿಂದ ಬಹಳ ಎಚ್ಚರವಾಗಿರು ಅಂತ ತಿಳ್ಕೊಂಡು ಬಸವಣ್ಣನವರು ಇಲ್ಲಿ ನಮಗೆ ಈ ವಚನದ ಮೂಲಕ ಹೇಳ್ತಾರೆ. ಅಂದ್ರೆ ಇದು ಧರ್ಮದಲ್ಲಿ ಬಹಳ ಮುಖ್ಯವಾದಂತಹ ಒಂದು ಬೋಧನೆ, ಎಲ್ಲಾ ಧರ್ಮಗಳಲ್ಲೂ ಕೂಡ. ಯಾಕೆ ಅಂದ್ರೆ ಸಮಾಜದಲ್ಲಿ ಒಂದು ಶಿಸ್ತು, ಒಂದು ಕ್ರಮ ಬರಬೇಕು ಅಂದ್ರೆ, ಒಂದು ನೀತಿ ನಿಯಮ ಇರಬೇಕು ಅಂತಂದ್ರೆ, ಆದ್ರೆ ಮನುಷ್ಯನ ಮನಸ್ಸು ಸ್ವಾಭಾವಿಕವಾಗಿ ಅಧೋಮುಖ ಪ್ರವೃತ್ತಿಗೆ ಹೋಗ್ತಕ್ಕಂಥದ್ದು. ಪ್ರಾಣಿಗುಣ ಮನುಷ್ಯನ್ ಅಂದ್ರೆ ಮನಸ್ಸಿಂದು ಎಷ್ಟೋ ಜನ್ಮಗಳಲ್ಲಿ ಅದು ಬಯಸಿ 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 ಮನುಷ್ಯ ಜನ್ಮಕ್ಕೆ ಬಂದಾಗ ಸ್ವಲ್ಪ ಹೆಚ್ಚು ಸ್ವಾತಂತ್ರ್ಯ ಸಿಕ್ಬಿಡುತ್ತೆ. ಪ್ರಕೃತಿ ಮನುಷ್ಯನಿಗೆ ಬಹಳ ಸ್ವಾತಂತ್ರ್ಯ ಕೊಟ್ಬಿಟ್ಟಿದೆ, ಬೇರೆ ಪ್ರಾಣಿಗಳಿಗೆ ಹೋಲಿಸಿದಾಗ ತುಂಬಾ ಸ್ವಾತಂತ್ರ್ಯ ಕೊಟ್ಟಿದೆ. ಆ ಸ್ವಾತಂತ್ರ್ಯವನ್ನು ಬಳಸ್ಕೊಂಡು ನಾವು ಧರ್ಮವನ್ನು ಕಟ್ಟುವ ಕೆಲಸವನ್ನು ಮಾಡಬೇಕು, ಧರ್ಮವನ್ನು ಬೆಳೆಸುವ ಕೆಲಸವನ್ನು ಮಾಡಬೇಕು. ಇಲ್ಲದೆ ಹೋದ್ರೆ ನಮಗೂ ಹಾನಿ, ಸಮಾಜಕ್ಕೂ ಹಾನಿ. ಅಂದ್ರೆ ಕೆಟ್ಟ ಕೆಟ್ಟ ಮಾರ್ಗದಲ್ಲಿ ನಡ್ಕೊಂಡ್ರೆ, ಅದರಲ್ಲೂ ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಕೆಡುಕಿನ ಪಥವನ್ನು ತುಳಿದ್ರೆ ಅದು ತುಂಬಾ ಹಾನಿಯನ್ನು ಉಂಟು ಮಾಡ್ತಕ್ಕಂಥದ್ದು. ಆದ್ರಿಂದ ಬಸವಣ್ಣವರು ಮೇಲಿಂದ ಮೇಲೆ ಅವರ ಅನೇಕ ವಚನಗಳಲ್ಲಿ ಈ ವಿಷಯವನ್ನು ಮಾತಾಡ್ತಾರೆ. ಏನು ಒಂದು ವಚನ ಇದೆ ನೋಡಿ, ಅದು ಹರಿವ ಹಾವಿಗಂಜೆನು, ಹರಿವ ಹಾವಿಗಂಜೆ, ಉರಿವ ನಾಲಿಗೆ ಗಂಜೆ, ಸುರಗಿಯ ಮೊನೆಗಂಜೆ. ಅಂದ್ರೆ ಹರಿಯುವ ಹಾವು ಹರ್ಕೊಂಡು ಬಂದು ನನಗೆ ಕಚ್ಚಿದ್ರು ನಾನು ಹೆದರೋದಿಲ್ಲ, ಅದ್ರ ವಿಷಯ ಹೆಂಗಾದ್ರೂ ಇಳಿಸ್ಬೋದು, ಹೆಂಗಾದ್ರೂ ಪಾರಾಗ್ಬೋದು, ಅಥವಾ ಸತ್ರು ಏನ್ ತೊಂದರೆ ಇಲ್ಲ, ಒಳ್ಳೆ ಜನ್ಮ ಬರುತ್ತೆ. ಹರಿಯುವ ಹಾವಿಗೆ ಅಂಜೋದಿಲ್ಲ ನಾನು, ಉರಿಯುವ ನಾಲಿಗೆಗೆ ಅಂಜೋದಿಲ್ಲ. ಅಂದ್ರೆ ಬೆಂಕಿ ನಾಲಿಗೆನೆ ಕಿಡಿನೇ ನನ್ನನ್ನು ಆವರಿಸ್ಕೊಳ್ಳುತ್ತೆ ಅಂದ್ರೆ ಹೆದರೋದಿಲ್ಲ. ಆಮೇಲೆ ಸುರಗಿಯ ಮನೆಗಂಜನ್, ಸುರಗಿಯ ಮನೆ ಅಂದ್ರೆ ಸುರಗಿ ಅಂದ್ರೆ ಚಾಕು, ಚೂಪಾದ ಆಯುಧ. ಸುರಗಿಯ ಮನೆಗಂಜೆ, ಒಂದ ಕಂಜುವೆ ಒಂದ ಅಳುಕುವೆ. ಒಂದು ಕಂಜ್ತೀನಿ ಒಂದು ಕಳಕ್ತೀನಿ. ಯಾಕೆಂದ್ರೆ ಪರಧನ ಮತ್ತು ಪರಸ್ತ್ರೀ ಎಂಬ ಜೂಬಿಂಗಂಜುವೆ. ಜೂಬು ಅಂದ್ರೆ ಸಾಮಾನ್ಯ ಒಂದು ಇರಬಹುದು, ಏನಂದ್ರೆ ಒಂದು ಸಣ್ಣ ಮುಳ್ಳಿರ್ತದ, ಅಥವಾ ಮುಳ್ಳಿನ ಮೇಲೆ ಬಟ್ಟೆ ಹಾಕಿದ್ರೆ ಆ ಬಟ್ಟೆ ಹರ್ಕೊಂಡು ಹೋಗ್ಬಿಡುತ್ತೆ. ಹಾಗೆ ಈ ಪರಧನ ಪರನಾರಿಯರ ಸಂಘ ಅಂತಕ್ಕಂಥದ್ದು ಏನಿದೆ, ಅದು ಮುಳ್ಳಿದ್ದ ಹಾಗೆ ನಮ್ಮ ಜೀವನವನ್ನೇ ಚುಚ್ಚಿ ಹಾಳು ಮಾಡತಕ್ಕಂಥದ್ದು. ಮುನ್ನಂಜದ ರಾವಣನೇ ವಿಧಿಯಾದ. ರಾವಣ ಬಹಳ ದೊಡ್ಡ ಪರಾಕ್ರಮಿ, ವಿದ್ಯಾವಂತ, ಭಕ್ತಿವಂತ, ಎಲ್ಲದೂ ಇತ್ತು. ಆದ್ರೆ ಅಂಜದೇ ಇದ್ದಿದ್ದಕ್ಕೆ ಅವನು ನಾಶ ಆಗ್ಬಿಟ್ಟ. ಮುನ್ನಂಜದ ರಾವಣನೇ ವಿಧಿಯಾದ ಅಂದ್ರೆ ವಿಧಿಗೆ ವಶವಾದ. ಅಂಜುವೆನಯ್ಯ ಕೂಡಲ ಸಂಗಮ ದೇವ, ಅಂಜ್ತೀನಪ್ಪ ನಾನು ಅಂತ ಹೇಳ್ತಾರೆ. ಅಂದ್ರೆ ಈ ವಿಷಯದಲ್ಲಿ ನಾವು ಬಹಳ ಎಚ್ಚರಿಕೆಯನ್ನು ತಗೋಬೇಕು.
ಹಾಗೆ ಚೆನ್ನಾಗಿ ಬದುಕುವ ಪ್ರಯತ್ನವನ್ನ ಮಾಡಬೇಕು. ನಮ್ಮ ಗುರಿ ಏನಪ್ಪಾ ಅಂತಂದ್ರೆ ಶಾಂತಿ ಪ್ರಾಪ್ತಿ, ಸಮಾಧಾನ ಪ್ರಾಪ್ತಿ. ಲಿಂಗಾಂಗ ಸಾಮರಸ್ಯ ಪರಮಾತ್ಮ ಈ ಜನ್ಮದಲ್ಲಿ ಒಂದೇ ಜನ್ಮದಲ್ಲಿ ಸಿಕ್ಬಿಡ್ತಾನೋ ಗೊತ್ತಿಲ್ಲ. ಆದ್ರೆ ನಿಧಾನವಾಗಿ ಸಾಧನೆ ಮಾಡ್ತಾ ಮಾಡ್ತಾ ನಮ್ಮ ಗುರಿ ಪರಮಾತ್ಮನ ಕಡೆಗಿರ್ಬೇಕೆ ಹೊರತು ಭವಕ್ಕೆ ಬೀಳುವ ಕಡೆಗೆ ಅಲ್ಲ. ಅವನು ಮುಂದಿಂದು ಅವನು ನೋಡ್ಕೊಳ್ತಕ್ಕಂಥದ್ದು. ನಮ್ಮ ಪ್ರಯತ್ನ ಏನಿದೆ ಅದನ್ನ ನಾವು ಮಾಡ್ತಾ ಇರಬೇಕು. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ ಶರಣ.